ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೋರ್ಟ್ ಕೇಸ್ ವಿಚಾರವಾಗಿ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ರ, ಏನಾಯ್ತು ಕೋರ್ಟ್ ಕೇಸ್ದು, ಹೈಕೋರ್ಟ್ ಅಲ್ಲಿ ಇರುವಂತಹ ವಿಚಾರಣೆ, ಮುಂದಿನ ವಿಚಾರಣೆ ಯಾವಾಗ, ಈ ಒಂದು ಕೇಸಲ್ಲಿ ಗೆಲ್ಲುವಂತ ಪಾಸಿಬಿಲಿಟೀಸ್ ಎಷ್ಟಿದೆ ಅಂಡ್ ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು, ತುಂಬಾ ಪ್ರಶ್ನೆಗಳಿದೆ. ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ನಿಮ್ಗಾಗಲೇ ಗೊತ್ತಿದೆ, ನಾವು KS ಪರೀಕ್ಷೆ ವಿಚಾರದಲ್ಲಿ ಅನ್ಯಾಯ ಆದಾಗ ಸಂಘಟಿತರಾಗಿ ಹೋರಾಟ ಮಾಡಲಿಲ್ಲ. ಬಟ್ ಹೋರಾಟ ಏನೋ ಮಾಡಿದ್ವಿ, ಆದರೆ ಸರ್ಕಾರ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ. ಮರುಪರೀಕ್ಷೆಗೆ ಆದೇಶ ಆಗಲಿಲ್ಲ, ಅದೆಲ್ಲ ಆಯಿತು. ಬಟ್ ಆದಮೇಲೆ ಕೋರ್ಟಲ್ಲೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ, ಮುಖ್ಯ ಪರೀಕ್ಷೆ ಅನ್ನೋದಕ್ಕಿಂತ ಈ ಪರೀಕ್ಷೆಲಾದಂಥ ಅನ್ಯಾಯದ ವಿರುದ್ಧವಾಗಿ ಕೋರ್ಟಲ್ಲೂ ಕೂಡ ಹೋರಾಟ ಆಯಿತು, KATಯಲ್ಲೂ ಆಯಿತು. ಅಲ್ಲಿ ಏನಾಯಿತು ಅಂತಂದರೆ, ಅಭ್ಯರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲಿಲ್ಲ. ಅರ್ಜಿದಾರರಿಗೆ ಮಾತ್ರ ಕೋರ್ಟ್ಗೆ ಯಾರು ಹೋಗಿದ್ರು ಅವ್ರಿಗೆ ಮಾತ್ರ ಮುಖ್ಯ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡ್ತು ಕೋರ್ಟು. ಸೊ ಇದೆಲ್ಲ ಆದಮೇಲೆ ಸಂಪೂರ್ಣವಾಗಿ ಭರವಸೆ ಹೋಗ್ಬಿಟ್ಟಿತ್ತು. ಇನ್ನೇನು KS ಪರೀಕ್ಷೆ ವಿಚಾರದಲ್ಲಿ ನಮಗೆ ಯಾವುದೇ ಹೋಪ್ ಇಲ್ಲ ಅನ್ನೋ ರೀತಿ ಇದ್ದಾಗ 56% ರಿಸರ್ವೇಷನ್ ಅಡಿಯಲ್ಲಿ ಏನು ಈ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ ರೋಸ್ಟರ್ದು, ಸೊ ಅದನ್ನು ಪ್ರಶ್ನಿಸಿ ಒಬ್ಬ ಅಭ್ಯರ್ಥಿ KAT ಮೊರೆ ಹೋಗಿ KATಲಿ ಅದು ಆದೇಶ ಆಗಿದ್ದಂಥದ್ದು ಆಮೇಲೆ ಆದೇಶ ಬಂದ ಮೇಲೆ ಗೊತ್ತಾಯಿತು. ಸೊ ಆದೇಶದಲ್ಲಿರುವಂಥದ್ದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಂಥದ್ದು KAT ನ್ಯಾಯಾಲಯ ಏನು ಅಂತಂದರೆ, ಈ ಒಂದು ನೋಟಿಫಿಕೇಶನ್ನ ನೀವು ರೀನೋಟಿಫೈ ಮಾಡೋದಕ್ಕೆ ನಿಮಗೆ ಸ್ವತಂತ್ರವಾಗಿ ಅವಕಾಶ ಕೊಡಲಾಗಿದೆ ಅಂತ ಹೇಳಿತ್ತು. ಸೊ ಇದನ್ನು ಸರ್ಕಾರ ಮತ್ತು KPSC ಎರಡೂ ಕೂಡ ಈಗ ಹೈಕೋರ್ಟಲ್ಲಿ ಮೇಲ್ಮನವಿಯನ್ನು ಹಾಕಿ ಪ್ರಶ್ನೆ ಮಾಡಿದೆ, ಅಂದರೆ KAT ಆದೇಶವನ್ನು ಪ್ರಶ್ನೆ ಮಾಡಿದ್ದಾರೆ. ಸೊ ಈಗ ಹೈಕೋರ್ಟಲ್ಲಿ ಈಗ ಆಲ್ರೆಡಿ ಒಂದು ಹಂತದ ಅಂದರೆ ಒಂದು ಫಸ್ಟ್ ಹಿಯರಿಂಗ್ ಆಲ್ರೆಡಿ ಮುಗಿದು ಹೋಗಿದೆ. ಸೊ ಈಗ ನೆಕ್ಸ್ಟ್ ಹಿಯರಿಂಗಿಗೆ ಇನ್ನೂ ಕೂಡ ದಿನಾಂಕ ನಿಗದಿ ಆಗಿಲ್ಲ, ಇನ್ನೂ ಡೇಟ್ ಕೊಟ್ಟಿಲ್ಲ. ಕಾರಣ ಏನು ಅಂತಂದರೆ, ಇದು ಮೀಸಲಾತಿ ವಿಚಾರ ಆ್ಯಂಡ್ ತುಂಬ ಸೂಕ್ಷ್ಮ ವಿಚಾರ ಮತ್ತು ನೋಟಿಫಿಕೇಶನ್ಗಳ ಒಂದು ವಿಚಾರ ಆಗಿರೋದ್ರಿಂದ ಇದು ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಕೂಡ ಈ ಸಂಬಂಧಪಟ್ಟ ಕೇಸ್ ಬಗ್ಗೆ ಇದೆ, ಅಂದರೆ ಈ ರಿಸರ್ವೇಷನ್ ಕೇಸ್ ರಿಲೇಟೆಡ್. ಈಗ ಕೋರ್ಟ್ ಕೂಡ ಇಮಿಡಿಯೇಟ್ ಆಗಿ ಇದನ್ನ ನಿರ್ಧಾರಕ್ಕೆ ಬರೋದಕ್ಕಾಗಲ್ಲ, ತುಂಬಾ ಕೂಲಂಕುಷವಾಗಿ ಇದು ಹಿಯರಿಂಗ್ಗಳು ಇನ್ನೂ ಹೋಗುತ್ತೆ. ಕಾರಣ ಏನು ಅಂತಂದ್ರೆ, ಇನ್ ಕೇಸ್ ಆಫ್ ಹೈಕೋರ್ಟ್ KAT ಆದೇಶವನ್ನು ಎತ್ತಿಡಿದಿದ್ದೆ ಆದ್ರೆ ಹಲವಾರು ರಾಜ್ಯಗಳು ಕೂಡ ಇದನ್ನ ಪ್ರಶ್ನೆ ಮಾಡುತ್ತೆ. ಅಂದ್ರೆ ಬೇರೆ ಬೇರೆ ಇನ್ ಕೇಸ್ ಇದನ್ನ 56% ರಿಸರ್ವೇಷನ್ ಇಸ್ ರೈಟ್ ಅಂತ ಗವರ್ಮೆಂಟ್ ಪರವಾಗಿ ಆರ್ಡರ್ ಕೊಟ್ರೆ ಬೇರೆ ಬೇರೆ ರಾಜ್ಯಗಳು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡುತ್ತೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಮೀಸಲಾತಿಗೆ ಮಿತಿ ಇರಲಿ ಅನ್ನೋ ಒಂದು ವಿಚಾರವಾಗಿ ಹಲವಾರು ಕೇಸ್ಗಳಲ್ಲಿ ಆರ್ಡರ್ ಕೂಡ ಆಗಿದೆ. ಸೊ ಅದೆಲ್ಲದರ ಮುಖ್ಯವಾಗಿರೋದ್ರಿಂದ ಇದನ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ವರ್ಗಾವಣೆ ಮಾಡ್ತೀವಿ ಅನ್ನೋ ಒಂದು ಮಾತೇನು ಕೇಳಿ ಬಂದಿದೆ ಅಂತೆ. ಸೊ ಅದು ಒಂದು ರೀಸನ್ ಇರ್ಬೋದು. ಇನ್ನೂ ಕೂಡ ಹಿಯರಿಂಗ್ ಡೇಟು ಫಿಕ್ಸ್ ಆಗಿಲ್ಲ. ಸೊ ಪ್ರಾಬಬ್ಲಿ ಬಂದರೆ ನೆಕ್ಸ್ಟ್ ವೀಕಲ್ಲಿ ಬರಬಹುದು ಅನ್ನೋ ಒಂದು ಸಾಧ್ಯತೆ ಇದೆ. ಆದ ಕಾರಣ ನೀವು ಇದರ ಬಗ್ಗೆ ಹೆಚ್ಚು ಗೊಂದಲವನ್ನು ತಲೆಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಕಾರಣ ಎಲ್ಲ ಹೋಪ್ಗಳು ಕಳೆದ ಹೋದಾಗ ಭರವಸೆ ಕಟ್ಟಕಡೆಯದಾಗಿ ಈ ಒಂದು ಕೇಸ್ ಅಡಿಯಲ್ಲಿ ಭರವಸೆ ಉಳ್ಕೊಂಡಿದೆ, ಏನಾದರೂ ಒಂದು ಆಗಬಹುದು ಅಂತ. ಇನ್ ಕೇಸ್ ಇದೇನಾದರೂ ಅಭ್ಯರ್ಥಿಯ ಪರವಾಗಿ ಅಂದರೆ ಆಸ್ ಇಟ್ ಈಸ್ KAT ರೀತಿ ಆದೇಶ ಬಂದರೆ ಬೇರೆ ಬೇರೆ ನೋಟಿಫಿಕೇಶನ್ಗಳಿಗೂ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಯಾವೆಲ್ಲ ನೋಟಿಫಿಕೇಶನ್ 56% ರಿಸರ್ವೇಷನ್ ಅಡಿಯಲ್ಲಿ ಮಾಡಿದ್ದಾರೆ, ಸೊ ಇದೆಲ್ಲಕ್ಕೂ ತೊಂದರೆ ಆಗೇ ಆಗುತ್ತೆ. ಅಂದರೆ ಆನ್ ಗೋಯಿಂಗ್ ಇರಬೇಕದು, ಇನ್ನೂ ಆರ್ಡರ್ ಕಾಪಿ ಕೊಟ್ಟಿರಬಾರ್ದು ಅಥವಾ ಫೈನಲ್ ಲಿಸ್ಟ್ ಬಂದಿರಬಾರ್ದು. ಆ ರೀತಿ ಇದ್ದಂಥ ನೇಮಕಾತಿಗಳಿಗೆ ಇದು ಎಫೆಕ್ಟ್ ಆಗುತ್ತೆ. ಇನ್ ಕೇಸ್ ಆರ್ಡರ್ ಆ ಥರ ಬಂದಿಲ್ಲ ಅಂತಂದರೆ, ಇದು ಸರ್ಕಾರ ಅದನ್ನು ಡಿಫೆಂಡ್ ಮಾಡ್ಕೊಳ್ತು ಏನೋ ಮಾಡ್ತು ಅಂದರೆ ಅವಾಗ ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಎರಡು ರೀತಿಯಾದಂಥ ಇಲ್ಲಿ ವಿಚಾರಗಳು ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದಿದೆ. ಸೊ ಹಾಗಾಗಿ KS ವಿಚಾರದಲ್ಲಿ ನಮಗೆ ನ್ಯಾಯ ಸಿಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಈಗಾಗಲೇ ಯಾರು ಅರ್ಜಿದಾರರು ಅಂದರೆ ಈ ಹಿಂದೆ KATಲಿ ಫೈಟ್ ಮಾಡಿ ಆದೇಶವನ್ನು ತೆಗೆದುಕೊಂಡು ಬಂದಿದ್ರು, ಅವರೇ ಈಗ ಹೈಕೋರ್ಟಲ್ಲಿ ಫೈಟ್ ಮಾಡ್ತಾ ಇರೋದ್ರಿಂದ ಇನ್ ಕೇಸ್ ಏನೂ ಸಮಸ್ಯೆ ಆಗಬಾರ್ದು ಅವರ ಒಂದು ಕೇಸ್, ಇನ್ ಕೇಸ್ ಅವ್ರಿಗೆ ಅತಿ ಹೆಚ್ಚಾಗಿ ಒತ್ತಡಗಳು ಬಂದು ಏನಾದರೂ ಆದರೂ ಕೂಡ ಇಂಪ್ಲೀಡ್ಗೆ ಇರಲಿ ಅಂತ ಒಂದಿಷ್ಟು ಜನ ಅಭ್ಯರ್ಥಿಗಳಿಂದ ಇಂಪ್ಲೀಡನ್ನು ಕೂಡ ಮಾಡಿಸಲಾಗಿದೆ. ಸೊ ಹಾಗಾಗಿ ಕೇಸ್ ಬಹುತೇಕ ಸ್ಟ್ರಾಂಗ್ ಇದೆ. ಸರ್ಕಾರಕ್ಕೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ, ನಾವಿದನ್ನ ಕಾನೂನುಬದ್ಧಗೊಳಿಸಿಲ್ಲ ಈ ಮೀಸಲಾತಿ ವಿಚಾರವನ್ನ. ಸೊ ಹಾಗಾಗಿ ಇದು ಕೋರ್ಟಲ್ಲೂ ಕೂಡ ತುಂಬ ಕಷ್ಟ ಇದೆ ಅಂತೇಳಿ ಅವರು ಡೇಟ್ ಕೇಳಿದ್ದಾರೆ. ಫಸ್ಟ್ ಹಿಯರಿಂಗ್ ಅಲ್ಲಿ ಬಂದಾಗ ಅವ್ರು ಕೇಳಿದಂಥದ್ದು ಡೇಟ್, ನಮಗೆ ನೆಕ್ಸ್ಟ್ ಹಿಯರಿಂಗಿಗೆ ಡೇಟ್ ಕೊಡಿ ಅಂತ ಕೇಳಿದ್ದಂತ. ಕಾರಣ ಅವರು ವಿಚಾರಣೆಯನ್ನ ಅಲ್ಲಿ ಏನು ಹಿಯರಿಂಗಿಗೆ ಹಾಜರಾದಾಗ ಅಡ್ವೊಕೇಟ್ ಜನರಲ್ ಕೇಳಿದ್ದಂಥದ್ದು ಡೇಟ್ ಅನ್ನ. ಕಾರಣ ಯಾಕೆಂದ್ರೆ ಅವ್ರಿಗೆ ಗೊತ್ತು, ಸ್ಪಷ್ಟವಾಗಿ ಗೊತ್ತಿದೆ, ಇದು ನಾವು ಕಾನೂನುಬದ್ಧಗೊಳಿಸಿಲ್ಲ ಅಂತ. ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಕೂಡ ಇದು ಗೊತ್ತು. 56% ರಿಸರ್ವೇಷನ್ ವಿಚಾರದಲ್ಲಿ ಏನೆಲ್ಲ ಪ್ರೊಸೀಜರ್ ಮಾಡಬೇಕಿತ್ತು, ನಾವು ಅದನ್ನೆಲ್ಲ ಕಾನೂನಾತ್ಮಕವಾಗಿ ಮಾಡಿಲ್ಲ. ಸೊ ಹಂಗಾಗಿ ಇದು ಬಹುತೇಕ ಸಮಸ್ಯೆ ಆಗಬಹುದು ಅನ್ನೋದು ಅವರಿಗೂ ಸಣ್ಣ ಪ್ರಮಾಣದ ಅರಿವು ಇದೆ. ಆ್ಯಂಡ್ KPSCಗೂ ಕೂಡ ಸಂಪೂರ್ಣವಾದಂಥ ಅರಿವು ಇದರ ಬಗ್ಗೆ ಇದೆ. ಆ್ಯಂಡ್ ಆಲ್ರೆಡಿ ಇದರ ಬಗ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ KPSCಲಿ ನಡೆದಿದೆ ಅನ್ನೋದು ಮಾಹಿತಿ ಇದೆ.
ಅದು ಏನಾದರೂ ಆಗಲಿ, ಒಟ್ಟಿನಲ್ಲಿ ಕೇಸ್ ವಿಷಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅಭ್ಯರ್ಥಿ ಯಾರಿದ್ದಾರೆ ಮಧುವನ್ನವರು, ಅವರು ಸ್ವತಃ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಈ ಕೇಸಲ್ಲಿ ಹೋರಾಟ ಮಾಡೋದಕ್ಕೆ. ಅವರ ಒಂದು ಹೋರಾಟ ಕನ್ಸಿಸ್ಟೆನ್ಸಿ ಆಗಿ ಇರೋದ್ರಿಂದಾನೇ KIT ಆದೇಶವನ್ನು ಅವರು ತೆಗೆದುಕೊಂಡು ಬಂದಿದ್ದು, ಆರ್ಡರ್ನ. ಇವನ್ ಹೈಕೋರ್ಟಲ್ಲೂ ಕೂಡ ಅವರು ಅದೇ ರೀತಿ KIT ರೀತಿಯಲ್ಲೇ ಫೈಟ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಯಾವುದೇ ಒತ್ತಡಗಳು ಕೂಡ ಪ್ರಭಾವ ಬೀರೋದಿಲ್ಲ. ಅದರ ಜೊತೆ ಇಂಪ್ಲೀಡ್ ಕೂಡ ತುಂಬ ಜನ ಅಭ್ಯರ್ಥಿಗಳು ಆಗಿರೋದ್ರಿಂದ ಇದು ಬಹುತೇಕ ಹಲವಾರು ವಿಚಾರಣೆಗಳನ್ನು, ಅಂದರೆ ಹಲವಾರು ಹಿಯರಿಂಗ್ಗಳನ್ನು ತೆಗೆದುಕೊಳ್ಳುತ್ತೆ. ಇನ್ನೂ ಕೂಡ ಬಾಕಿ ಇದೆ. ಸೊ ಹಂಗಾಗಿ ನೆಕ್ಸ್ಟ್ ಹಿಯರಿಂಗ್ ಡೇಟ್ ನನಗೆ ಗೊತ್ತಾದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ KS ಬಗ್ಗೆ ಇಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಧನ್ಯವಾದ.